ವಿಶ್ವ ಸಂಗೀತ ಸಂಭ್ರಮದ ಗಾನಸುಧೆಯಲ್ಲಿ ಮಿಂದೆದ್ದಂತಹ ನಾವೆಲ್ಲರೂ ಬಹುಶಃ ಧನ್ಯವಾದಗಳನ್ನು ಅರ್ಪಿಸಬೇಕು ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರ ತಂಡಕ್ಕೆ. ಅನಂತ ಧನ್ಯವಾದಗಳು ಮೇಡಮ್, ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನಿಮಗೆ. ಯಾಕಂದರೆ ಸಂಗೀತ ಒಂದಿಷ್ಟು ರೋಗಕ್ಕೆ ಮದ್ದು ಅಂತ ಹೇಳ್ತಾರೆ, ಅಂತಹ ವಾದ್ಯಗಳ ಮೂಲಕನೇ ಕಿವಿಗೆ ಇಂಪನ್ನ ಗರೆದಂತಹ ಜ್ಯೋತ್ಸ್ನಾ ಶ್ರೀಕಾಂತ್ ಅವರಿಗೆ ಧನ್ಯವಾದಗಳು. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ನೀವೆಲ್ಲರೂ ಈ ಶುಭ ಸಂಜೆಯಲ್ಲಿ, ಶುಭ ಗಳಿಗೆಯಲ್ಲಿ ಸೇರಿದ್ದೀರಿ. ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಂದರ್ಭ ಸನ್ನಿಹಿತ. ಇದೀಗ ವೇದಿಕೆ ಮೇಲೆ ಗಣ್ಯರನ್ನ ಆಹ್ವಾನಿಸುವಂತಹ ಸಂದರ್ಭ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆಯೇ ಮಾನ್ಯ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಸರ್, ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಸರ್, ಹಾಗೆಯೇ ಪ್ರಕಾಶ್ ರಾಜ್ ಸರ್, ಇಂದಿನ ಈ ಕಾರ್ಯಕ್ರಮ ಚಿತ್ರೋತ್ಸವದ ಸಂದರ್ಭದಲ್ಲಿ ಖ್ಯಾತ ಬಹುಭಾಷಾ ನಟರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ರುಕ್ಮಿಣಿ ವಸಂತ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೀನಿ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ, ಅದರಲ್ಲೂ ಸಿನಿಮಾ ಪ್ರೇಮಿಗಳು, ಬೆಂಗಳೂರಿನವರು, ಯಾಕಂದ್ರೆ ಇದು ಕೇವಲ ಒಂದು ಭಾಷೆಯ ವಿಚಾರ ಅಲ್ಲ, ಕೇವಲ ಒಂದು ರಾಜ್ಯದ ವಿಚಾರ ಅಲ್ಲ, ಇಡೀ ವಿಶ್ವದಾದ್ಯಂತ ಇರುವಂತಹ ಚಲನಚಿತ್ರಗಳ ಪ್ರದರ್ಶನ ಏಕಕಾಲಕ್ಕೆ ಆಗತ್ತೆ ಅಂದ್ರೆ ಅದು ನಮ್ಮ ಬೆಂಗಳೂರಿನಲ್ಲಿ, ಅದು ನಮ್ಮ ಹೆಮ್ಮೆಯ ವಿಚಾರ. ಕಲಾವಿದರಿಗೆ ಸದಾ ಪ್ರೋತ್ಸಾಹವನ್ನ ನೀಡಿ ಬೆನ್ನು ತಟ್ಟಿ ಅವರ ಕೆಲಸಕ್ಕೆ ಹುರಿದುಂಬಿಸುವಂತಹ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಾಲದಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಮಾಡೋಣ. ಕಲಾವಿದರನ್ನ ಪ್ರೋತ್ಸಾಹಿಸುವ ಕಲಾವಿದರ ಪಾಲಿನ ಕಲಾರಾಮಯ್ಯ ನಮ್ಮ ಸಿದ್ದರಾಮಯ್ಯ ಸರ್, ಹಾಗೇನೆ ಹಸಿದವರ ಪಾಲಿನ ಅನ್ನರಾಮಯ್ಯ ಸಿದ್ದರಾಮಯ್ಯ ಸರ್, ಹಾಗೇನೆ ಗ್ಯಾರಂಟಿ ಯೋಜನೆಗಳ ಹರಿಕಾರ ಸಿದ್ದರಾಮಯ್ಯ ಸರ್, ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೀನಿ. 70ಕ್ಕೂ ಹೆಚ್ಚು ದೇಶಗಳ 240 ಸಿನಿಮಾ ಪ್ರದರ್ಶನ, ಒಟ್ಟಾರೆ 450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿ ಪಡೆದಂತಹ, ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದಂತಹ, ಜನ ಮನ್ನಣೆ ಗಳಿಸಿರುವಂತಹ 100ಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳ ಪ್ರದರ್ಶನ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ವಾಡಿಕೆಯಂತೆ ಮೊದಲನೇದಾಗಿ ನಾಡಗೀತೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ.